ರಾಜ್ಯ ಕಾಂಗ್ರೆಸ್ನಲ್ಲಿ ಈ ನಾಯಕತ್ವ ಬದಲಾವಣೆ, ಕುರ್ಚಿಯ ಕಿತ್ತಾಟ, ಇದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅಂದ್ರೆ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಸಮಯ ಬಂದಾಗ ಸಿದ್ದರಾಮಯ್ಯನವರು ಹೇಳ್ತಾರೆ, ಅಂದ್ರೆ ನಾವೇನು ಗುಟ್ಟಾಗೇನು ಮಾತನಾಡ್ಕೊಂಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯನವರು ನಾವೆಲ್ಲರೂ ಈಗಾಗಲೇ ಇದ್ದಂಥ ಸಂದರ್ಭದಲ್ಲಿ ಮಾತನಾಡ್ಕೊಂಡಿದ್ದೀವಿ. ಜೊತೆಯಲ್ಲಿ ಒಂದು ಸ್ಪೆಷಲ್ ಆಗಿ ಗೂಗ್ಲಿ ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವರೇ ನಮಗೆ ಮುಂದೆ ಅವಕಾಶ ಕೊಡ್ತಾರೆ ಅಂತಂದ್ರೆ ಇದು ಯಾವುದೋ ಕರೆಕ್ಟಾಗಿನೇ ಒಂದು ಟ್ರಬಲ್ ಶೂಟ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಭಾಳ ಸಹಜವಾಗಿ ಅವ್ರು ಮೊದಲಿಂದನೂ ಅದನ್ನೇ ಹೇಳ್ಕೊ ಬಂದಿದ್ದು. ನಾವೆಲ್ಲೂ ಕದ್ದು ಮುಚ್ಚಿ ಮಾತಾಡಿಲ್ಲ. ಈ ಹಿಂದೆನೂ ಒಂದು 4 ದಿನ ಹಿಂದೆನೂ ಅದೇ ಮಾತಾಡಿದ್ರು. ನಾವಿಬ್ಬರೇ ಮಾತಾಡ್ಕೊಂಡಿದ್ದಲ್ಲ, ಎಲ್ಲರ ಮುಂದೆನೇ ಸಮ್ಮುಖದಲ್ಲೇ ಮಾತುಕತೆ ಆಗಿರುವಂಥದ್ದು. ಹಾಗಾಗಿ ಎಲ್ರಿಗೂ ಗೊತ್ತಿದೆ ಏನು ಒಪ್ಪಂದ ಆಯಿತು ಅನ್ನುವಂಥದ್ದು. ಡಿ ಕೆ ಶಿ ಅವ್ರ ಮನಸ್ಸಲ್ಲಿ ಇರೋದೇನಂತಂದರೆ ಪವರ್ ಶೇರಿಂಗ್ ವಿಚಾರವಾಗಿ ನಾವು ಸ್ಪಷ್ಟವಾಗಿದ್ವಿ. 2.5 ವರ್ಷ ಅನ್ನೋ ಕಾನ್ಸೆಪ್ಟ್ ಏನಿತ್ತು ಅದು ಮುಂಚಿತವಾಗೇ ಮಾತಾಡಿತ್ತು. ಅದು ಬರೀ ನಾವಿಬ್ಬರು ಮಾತ್ರ ಅಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಮಾತಾಡ್ದಂಗಿದೆ. ಖರ್ಗೆ ಅವರು ಇದ್ರು ಅನ್ನೋ ರೀತಿಯಲ್ಲಿ ಅವರು ಆವಾಗಿಂದನೂ ಮಾತಾಡ್ತಾನೆ ಬಂದಿದ್ರು. ಇವತ್ತು ಅದನ್ನು ಮತ್ತೆ ಅದೇ ನಿಲುವಿಗೆ ಬದ್ಧವಾಗಿ ಮಾತಾಡಿದ್ದಾರೆ. ಮೊನ್ನೆ ಮಾತಾಡಿದ್ದನ್ನು ಒಂದು ಸಣ್ಣ ಮಟ್ಟದ ಮೇಲ್ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಷ್ಟೇ. ಸ್ವಲ್ಪ ಖರ್ಗೆ ಅವ್ರನ್ನು ಇದಕ್ಕೆ ಹೇಳತಂದಿದ್ದಾರೆ. ಅಂದರೆ ಅವ್ರು ಹೇಳೋದೇನಂತಂದರೆ ಸ್ಪಷ್ಟತೆ ಇದೆ, ನಾವು ಮಾತಾಡಿರೋದ್ರ ಬಗ್ಗೆ, ನೀವು ಮಾತು ಕೊಟ್ಟಿರೋದ್ರ ಬಗ್ಗೆ ನಿಮ್ಮ ಗಮನದಲ್ಲಿದೆ, ಅದಕ್ಕೆ ಸಾಕ್ಷಿಯಾಗಿ ಖರ್ಗೆ ಅವರಿದ್ದಾರೆ. ಸೊ ನೀವು ನುಣುಚ್ಕೊಳ್ಳೋಕೆ ಸಾಧ್ಯ ಇಲ್ಲ, ಒಂದು ಸ್ವಲ್ಪ ಸಮಯ ಬೇಕಾದ್ರೆ ತಗೊಳ್ಳಿ, ನಿಮ್ಮ ಬಡ್ಜೆಟ್ ಮುಗಿಸ್ಕೊಳ್ಳಿ. ಹೌದು, ಮಾರ್ಚಲ್ಲಿ ಅದೇನಿದೆ ತೀರ್ಮಾನ ನೀವೇ ಮಾಡ್ತೀರಿ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ದಂಗಿದೆ. ಅಂದರೆ ಸ್ಪಷ್ಟವಾಗಿ ಅವರಿಗೆ ನಿಮ್ಮ ತೀರ್ಮಾನ ನೀವೇನು ಮಾಡಿದ್ರಿ ಅವತ್ತು ಅದ್ರ ಬದ್ಧತೆ ಉಳಿಸ್ಕೊಳ್ಳಿ, ಕೊಟ್ಟು ಮಾತನ್ನು ನೆನಪಿಸ್ತಾ ಇದ್ದಾರೆ. ಅದನ್ನು ಉಳಿಸ್ಕೊಳ್ಳಿ. ನಿಮ್ಮ ಬಡ್ಜೆಟ್ನ ದಾಖಲೆ ಬಡ್ಜೆಟ್ ಏನಿದೆ ಅದನ್ನು ಓದ್ಬಿಟ್ಟು ಮಾರ್ಚಲ್ಲಿ ನಮಗೊಂದು ಬಿಟ್ಕೊಡೋ ಪ್ರಯತ್ನ ಮಾಡಿ, ಖರ್ಗೆ ಅವರು ಅದಕ್ಕೆ ಸಾಕ್ಷಿಯಾಗಲಿ ಅನ್ನೋದಕ್ಕೆ ಖರ್ಗೆ ಅವ್ರನ್ನೂ ಹೇಳತಂದು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇವತ್ತು. ಮೊನ್ನೆ ಅಷ್ಟೇ ದೆಹಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ನಾನು ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು. ಅವಕಾಶ ಸಿಕ್ಕಿದಾಗೆಲ್ಲ ತನ್ನ ಪಕ್ಷ ನಿಷ್ಠೆ ವಿಚಾರವನ್ನು ಹೇಳ್ತಿದ್ರು. ಮತ್ತೊಂದು ವೇದಿಕೆ ಸಿಕ್ತು, ಆ ಸಂದರ್ಭದಲ್ಲೂ ಕೂಡ ಅದೇ ಮಾತನ್ನು ಇವತ್ತು ಪ್ರಸ್ತಾಪ ಮಾಡಿದ್ರು. ಖರ್ಗೆ ಅವರಿಗೆ ಅವತ್ತು ಮೊನ್ನೆ ಇವರು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೋದಾಗ ಖರ್ಗೆ ಅವರೇ ಒಂದು ಮಾತಾಡಿದ್ರು, ನನ್ನ ಹತ್ರ ಕೈಯಲ್ಲಿ ಏನಿಲ್ಲಪ್ಪ, ಎಲ್ಲ ಹೈಕಮಾಂಡ್ ಇದೆ ಅಂತ. ಇವತ್ತು ಯಾವುದೇ ಹಿರಿಯ ನಾಯಕರನ್ನು ಭೇಟಿ ಮಾಡಿ ನೀವು, ಅವ್ರು ಹೇಳ್ತಾ ಇರೋದು ಒಂದೇನೆ, ನನ್ನ ಕೈಯಲ್ಲಿ ಏನೂ ಇಲ್ಲ ಅಥವಾ ನಮ್ಮ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡೇ ತೀರ್ಮಾನ. ನಿಜಕ್ಕೂ ಹೈಕಮಾಂಡೇ ತೀರ್ಮಾನ ಮಾಡಬೇಕಾಗಿರೋದು. ಆದರೆ ಒಳ ಜಗಳವನ್ನು ನಿಲ್ಲಿಸೋದಕ್ಕೆ ಇಲ್ಲಿರೋರಲ್ಲಿ ಕೆಲವರಲ್ಲಿ ಸಾಧ್ಯತೆ ಇದೆ. ಹೌದು, ಆದರೆ ಆ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ. ಜಗಳ ಮಾಡ್ಕೊಳ್ಳಿ ಅಂತ ಬಿಟ್ಟು ಬಿಸಿ ಚಳಿ ಕಾಯಿಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ಕಡೆ ನಮ್ಮ ನಾಯಕ ಆಗಲಿ ಅಂತ ಬಡದಾಟ, ಇನ್ನೊಬ್ಬ ಈ ನಾಯಕ ಇರಲಿ ಅನ್ನೋ ಒಂದು ಬಡದಾಟ. ಈ ಬಡದಾಟದಲ್ಲಿ ಹೋಗ್ತಾ ಇರೋದು ಕಾಂಗ್ರೆಸ್ನ ಮಾನ, ಜೊತೆಗೆ ಸಾರ್ವಜನಿಕರ ಏನು ಇವತ್ತು ಈ ಸರ್ಕಾರದ ಅಡಿಯಲ್ಲಿ ಸೌಲಭ್ಯಗಳು ಸಿಗಬೇಕಾಗಿತ್ತು ಅದರ ಒಂದು ಲೋಪ ಆಗ್ತಾ ಇರೋದು ಸಾರ್ವಜನಿಕರಿಗೆ. ಸೊ ಇವರೆಲ್ಲ ಜಗಳ ನಿಲ್ಲಿಸಬೇಕು, ಒಂದು ಅಂತಿಮ ತೀರ್ಮಾನಕ್ಕೆ ಬಂದು ಕೊಡಬಾರ್ದು ಅದನ್ನು ಸ್ಪಷ್ಟವಾಗಿ ಹೇಳಿ, ಇವರು ಕೂಡ ಆಸೆ ಹೊತ್ಕೊಂಡು ಕಾಯೋದು, ಕಾರ್ಯಕರ್ತರು ಕೂಡ ಕೊಡದೇ ಇರೋದು. ಅದ್ರ ಬದಲು ನೀವೇನು ಮಾತಾಡ್ಕೊಂಡಿದ್ರೆ ಅದ್ರ ಬಗ್ಗೆ ಆದ್ರೂ ಸ್ಪಷ್ಟ ನಿಲುವಿಗೆ ಬನ್ನಿ. ಇಷ್ಟು ದಿನ ಬೇಕಾ ಇದಕ್ಕೆ? ಇಷ್ಟು ದಿನ ಬೇಕಾ? ಖರ್ಗೆ ಅವ್ರು ಬಂದು ಹೇಳಿದ್ಮೇಲೆ ಇವ್ರಿಗೆ ಗೊತ್ತಾಗುವಂಥದ್ದ? ಇಷ್ಟು ದಿನ ಬೇಕಾಗಿರುವಂಥದ್ದೇ ಅಲ್ಲ ಇದು. ನೀವು ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದೀರಿ, ನಿಮ್ಮ ಮಾತುಗಳನ್ನ ಅವ್ರು ತೆಗೆದಾಕಲ್ಲ. ನಿಮ್ಮ ರಾಜಮಾತೆ ಇದ್ದಾರೆ, ರಾಜಮಾತೆ ಕರ್ಕೊಂಡು ಕೂರಿಸ್ಕೊಂಡು ಮಾತಾಡ್ಸಿದ್ರೆ ಇದು ಯಾವ ಕಾಲಕ್ಕೂ ಮುಗಿದೋಗುವಂಥದ್ದು. ರಾಜಮಾತೆ ಹೇಳಿದ್ರೆ ಇವರೇನು ಎಲ್ಲರೂ ಬದಿಗೊತ್ತಿ ನಿಂತ್ಕೊಳ್ತಾರೆ. ಬಟ್ ಯಾಕೋ ಈಗ ಹೈಕಮಾಂಡ್ ನಾಯಕರು ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಡಿನ್ನರ್ ಮೀಟಿಂಗು, ಬ್ರೇಕ್ಫಾಸ್ಟ್ ಮೀಟಿಂಗು, ದೆಹಲಿ ಟೂರು, ಈಗ ಫಾರಿನ್ ಟೂರ್ ಬೇರೆ ಸಿದ್ದರಾಮಯ್ಯನವರು ಆಪ್ತವಲ್ಲಿದ್ದರು ಹೋಗ್ತಿದ್ದಾರೆ ಅನ್ನೋ ಚರ್ಚೆ. ಬಟ್ ಒಂದು ಬ್ರೇಕ್ ಹಾಕೋ ಕೆಲಸ ಆಗ್ತಿಲ್ಲ. ನನ್ನ ಸ್ವಂತ ಖರ್ಚಲ್ಲಿ ನಾವು ಹೋಗೋದಕ್ಕೆ ಯಾರು ಅಪ್ಪಣೆ ಬೇಕು ಅಂತ ಇವತ್ತು ಯಾರೋ ಒಬ್ರು ಸ್ಪಷ್ಟನೆ ಕೊಡ್ತಾ ಇದ್ರು. ನಿಮಗೆ ನಾಳೆ ಸ್ವಂತ ಪಕ್ಷ ಬಿಟ್ಟು ಆಚೆ ಹೋಗೋದಕ್ಕೂ ನಿಮ್ಗೆ ಯಾರು ಅಪ್ಪಣೆನೂ ಬೇಕಾಗಿಲ್ಲ, ಹಂಗೆ ಹೋಗ್ಬಿಡ್ತೀರಿ. ಈಗ ನಿಮ್ಮ ನಾಯಕನಿಗೆ ಯಾರಿಗೂ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು 40 ಜನ 50 ಜನ, ನಾವು ಅದೇ ಮಾತಾಡ್ತಿದ್ವಿ, 40-50 ಜನ ಟೆಂಟ್ ಕಿತ್ಕೊಂಡು ಹೋದ್ರೂ ಅಲ್ಲೂ ಯಾರು ಅಪ್ಪಣೆ ಬೇಕಾಗಿಲ್ಲ. ಸ್ವತಂತ್ರವಾಗಿ ಗೆದ್ದಿದ್ದೀರಿ, ಪಕ್ಷದ ಚಿಹ್ನೆಯಡಿ ಗೆದ್ದಿದ್ದೀರಿ. ಹೌದು, ಪಕ್ಷಾಂತರ ಕಾಯ್ದೆಗಳು ನಿಮ್ಮ ಮೇಲೆ ಬರದೇ ಇರೋ ರೀತಿಯಲ್ಲಿ ನೀವು ಯಾವುದೇ ರೀತಿ ಹೋದ್ರೂ ಯಾರ ಅಪ್ಪಣೆನೂ ಬೇಕಾಗಿಲ್ಲ. ಪಕ್ಷ ನಿಮ್ಮನ್ನು ಯಾವ ರೀತಿ ನಡೆಸ್ಕೊಳ್ತು ಮತ್ತು ನಡೆಸ್ಕೊಳ್ಳುತ್ತೆ ಅನ್ನೋದರ ಗಮನ ನಿಮಗಿದ್ದು ನೀವು ನಡ್ಕೋಬೋದು. ನಿಮ್ಮ ನಡವಳಿಗಳ ಮೇಲೆ ಯಾರಿಗೂ ಕಟ್ಟುನಿಟ್ಟಿನ ಅಪ್ಪಣೆ ಬೇಕಾಗಿಲ್ಲ. ನೀವು ಪ್ರವಾಸಕ್ಕೆ ಹೋಗ್ಬೋದು, ಅಲ್ಲೇ ತಂಗಬಹುದು. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಬಿಟ್ಟು ನೀವು ಅಲ್ಲೇ ತಂಗಿ ನಿಮ್ಮ ಕ್ಷೇತ್ರವನ್ನೆಲ್ಲ ಬಿಟ್ಟು ಅಲ್ಲೇ ನೀವು ಹಾಸುಹೊಕ್ಕ ಕೂತ್ಕೋಬೋದು. ಅದು ಯಾರ ಅಪ್ಪಣೆನೂ ಬೇಕಾಗಿಲ್ಲ. ನಿಮಗೆ ಜನರ ಸುಭಿಕ್ಷೆ ಬೇಕಾಗಿಲ್ಲ, ಜನನ್ನ ಕಾಯ್ಬೇಕಂತ ನೀವು ಕ್ಷೇತ್ರದಲ್ಲಿ ಆಯ್ಕೆಯಾದವರಲ್ಲ. ಹೌದು, ನೀವು ವಿದೇಶ ಪ್ರವಾಸ, ಮತ್ತೊಂದು ಪ್ರವಾಸ, ಒಳಜಗಳ, ಒಪ್ಪಂದ, ಇದರಲ್ಲೇ ಕಾಲ ಹರಣ ಮಾಡ್ಕೊಳ್ಳಿ. ಯಾರ ಅಪ್ಪಣೆನೂ ನಿಮಗೆ ಬೇಕಾಗಿಲ್ಲ. ಜನ ನಿಮ್ಮನ್ನು ಅದಕ್ಕೋಸ್ಕರನೇ ಆಯ್ಕೆ ಮಾಡಿದ್ದಾರೆ.
ಹಾಗಾಗಿ ನೀವು ಕಾಲ ಕಳ್ಕೊಂಡಿರಿ, ಜಗಳ ಇರಿ, ಪ್ರವಾಸಕ್ಕೆ ಹೋಗಿ ಇಲ್ಲೇ ಸುತ್ತಾಡ್ಕೊಂಡಿದ್ದು ಬಿಡ್ರಿ. ಇದೇ ನಿಮ್ಮ ಕರ್ತವ್ಯ, ಇದೇ ಶಾಸಕರ ಕರ್ತವ್ಯ. ಹಾಗೇ ನೀವು ನಡ್ಕೋತಾ ಇದ್ದೀರಿ. ನಾಚಿಕೆ ಆಗಬೇಕು. ಎಕ್ಸಾಕ್ಟ್ಲಿ.